ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಬೆಂಗಳೂರಿನಲ್ಲಿ ತಮ್ಮ ಬಾಲ್ಯದ ದಿನಗಳನ್ನು ಕಳೆದಂತಹ ನೆನಪುಗಳನ್ನು ಮೆಲುಕು ಹಾಕಿ ಒಂದು ವಿಡಿಯೋವನ್ನು ಮಾಡಿದ್ದಾರೆ. ಆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಹಂಚಿಕೆಯಾಗಿದೆ, ಸಾಕಷ್ಟು ಶೇರ್ಗಳನ್ನು ಪಡ್ಕೊಳ್ತಾ ಇದೆ, ವೈರಲ್ ಆಗ್ತಾ ಇದೆ. ಜೊತೆಗೆ APS ವಿದ್ಯಾಸಂಸ್ಥೆಯಲ್ಲಿ ನಡೆಯುವಂಥ ವಾರ್ಷಿಕೋತ್ಸವಕ್ಕೆ ತನಗೆ ಭಾಗವಹಿಸುವುದಕ್ಕಾಗೋದಿಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಹಂಚಿಕೊಂಡಿದ್ದಾರೆ. ಇದರ ಜೊತೆಗೆ ಬೆಂಗಳೂರಿನ ಬಸವನಗುಡಿ, ಗವಿಪುರಂ, ಹನುಮಂತನಗರದಲ್ಲಿರುವಂಥ ತಮ್ಮ ನಿವಾಸ, ಆ ಕಲ್ಲು ಕಟ್ಟಡಗಳು ಇವೆಲ್ಲವುಗಳನ್ನು ಕೂಡ ಅವರು ಆ ವಿಡಿಯೋಗಳಲ್ಲಿ ಮೆಲುಕು ಹಾಕಿದ್ದಾರೆ. ಜೊತೆಗೆ ಅವರ ಬಾಲ್ಯದ ಜೀವನ ಹೇಗಿತ್ತು, ಜೊತೆಗೆ ರಜನಿಕಾಂತ್ ಹೇಗೆ ಅವರ ವ್ಯಕ್ತಿತ್ವ ಹೇಗೆ, ಇವೆಲ್ಲ ವಿಚಾರಗಳನ್ನು ಅವರ ಬಾಲ್ಯ ಸ್ನೇಹಿತರೊಬ್ಬರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಪ್ರಕಾಶ್ ಅವರು, ಸರ್, ರಜನಿಕಾಂತ್ ಅವರು ತಮ್ಮ ಬಾಲ್ಯದ ಸ್ನೇಹಿತರು, ಈಗಲೂ ಕೂಡ ಮಾತನಾಡ್ತೀರಿ. ಹೇಗಿತ್ತು ಸರ್ ಆ ಬಾಲ್ಯದ ಜೀವನ? ಬಾಲ್ಯದ ಜೀವನ ಅಂದರೆ ಚೆನ್ನಾಗಿತ್ತು. ಅವನು ಮಿಡ್ಲಿ ಸ್ಕೂಲ್ವರೆಗೂ ಇಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲೇ ಅವನು ಓದಿದ್ದು. ಹೈಸ್ಕೂಲ್ಗೆ APS ಹೈಸ್ಕೂಲ್ಗೆ ಬಂದು ಸೇರ್ಕೊಂಡ. ಮಿಡ್ಲಿ ಸ್ಕೂಲಲ್ಲಿ ಓದಬೇಕಾದ್ರೆ ನಾವು ಹನುಮಂತನಗರ 4th ಕ್ರಾಸಲ್ಲಿ ಇದ್ವಿ. ಅವ್ರ ಮನೆ ಅಲ್ಲೇ ಇತ್ತು, ರಜನಿಕಾಂತ್ ಅವ್ರ ಮನೆಯೂ ಅವಾಗ ಅಲ್ಲೇ. ಅವನು ಇವತ್ತು ನಾವು ರಜನಿ ಅನ್ನಕ್ಕೆ ನಮ್ಗೆ ಬರೋದೇ ಇಲ್ಲ, ಶಿವಾಜಿ ಅಂತಲೇ ಕರೆಯೋದು ನಾವು. ಅಲ್ಲಿತ್ತು. ಆವಾಗ ನಾವೆಲ್ಲ ಅಲ್ಲೇ ಓಡಾಡ್ಕೊಂಡು ಇದ್ವಿ. ಅವ್ನ ಬಾಲ್ಯ ಕಷ್ಟ ಜೀವನನೇ ಪಾಪ ಅವನಿಗೆ. ಅವ್ರ ಅಣ್ಣ ಅವರು ಕಾರ್ಪೊರೇಷನ್ ಆಫೀಸಲ್ಲಿದ್ದರು. ಕಷ್ಟಪಟ್ಟು ಅವರ ತಂದೆಯವರು ರಿಟೈರ್ಡ್ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದರು. ತಾಯಿ ಸಣ್ಣ ವಯಸ್ಸಿನಲ್ಲೇ ಇವನು 3 ವರ್ಷ 2 ವರ್ಷ ಇರಬೇಕಾದ್ರೆ ತೀರ್ಕೊಂಬಿಟ್ಟಿದ್ರು. ಆವಾಗ ಸಾಕಿದವರು ಅವ್ರ ಅಣ್ಣನೇ, ಅವ್ರ ತಂದೆ, ಅವ್ರ ಅಣ್ಣನೇ ಸತ್ಯನಾರಾಯಣ ರಾವ್ ಅಂದ್ಬಿಟ್ಟು, ಸತ್ಯನಾರಾಯಣ ರಾವ್ ಗಾಯಕ್ವಾಡ್ ಅಂದ್ಬಿಟ್ಟು ಕಾರ್ಪೊರೇಷನಲ್ಲಿದ್ದರು. ಪಾಪ ಅವ್ರು ಕಷ್ಟಪಟ್ಟು ಸಾಕಿದ್ರು. ಇನ್ನೊಬ್ಬರನ್ನ ದೊಡ್ಡವರು, ಎರಡನೇವರೊಬ್ಬರು ನಾಗೇಶ್ ಅಂತಿದ್ದರು. ಅವರು ಬಂದುಬಿಟ್ಟು ರಿಟೈರ್ಡ್ ಸರ್ವಿಸ್ ಮ್ಯಾನ್. ಅವರು ಸ್ವಲ್ಪ ಅರ್ಲಿಯಾಗೆ ಈ ಪಾಸ್ಡವೇ ತೀರ್ಕೊಂಬಿಟ್ರು ಅವರು. ಆನಂತರ ಅವ್ರ ಅಣ್ಣ ಅವರು ಸಾಕಿದ್ರು. ಇವನಿಗೆ ತುಂಬ ಇಂಟೆಲಿಜೆಂಟ್ ಇವನು ನಿಮಗೆ ಗೊತ್ತಿರ್ಬೋದು, ಬೇತಾಳ ಕಥೆಗಳು ಅನ್ನೋದು ವಿಕ್ರಮ್ ಅವ್ರ ಬೇತಾಳು. ಇವತ್ತು ಅವನ ಥರ ಯಾರೂ ಹೇಳಲ್ಲ. ನಾವು ಅವಾಗ ಹೈಸ್ಕೂಲಲ್ಲಿ ನಾವೆಲ್ಲ ಒಟ್ಟಿಗೆ ಓದ್ತಿದ್ವಿ. ಒಟ್ಟಿಗೆ ಓದಬೇಕಾದ್ರೆ ಯಾರಾದರೂ ಟೀಚರ್ ಬರಲಿಲ್ಲ ಅಂತಂದರೆ ಅವಾಗ ಇವನನ್ನು ಶಿವಾಜಿ ಸ್ಟೋರಿ ಹೇಳೋ ಅಂತಿದ್ವಿ. ಅವನು ವಿಕ್ರಮ್ ಅವ್ರ ಬೇತಾಳ್ದು ಸ್ಟೋರಿ ಹೇಳೋನು. ಸ್ಟೋರಿ ಹೇಳ್ಬಿಟ್ಟು ಆ ಪೀರಿಯಡ್ ಆಗೋಗ್ಬಿಟ್ರೆ ಅದನ್ನು ಸ್ಟೋರಿ ಎಂಡ್ ಮಾಡ್ತಿರಲಿಲ್ಲ. ಅದನ್ನು ಮತ್ತೆ ನೆಕ್ಸ್ಟ್ ಯಾವಾಗಾದರೂ ಕಂಟಿನ್ಯೂ ಮಾಡೋನು. ಅಂದರೆ ಸೋ ಮಚ್ ಆಫ್ ಇಂಟೆಲಿಜೆಂಟ್ ಅವನು, ಅಷ್ಟು ಬುದ್ಧಿವಂತ. ಮತ್ತು ಅವನು ಈಸ್ ಎ ಡಿವೋಟಿ ಆಫ್ ರಾಮಕೃಷ್ಣ ಆಶ್ರಮ. ಅವನಿಗೆ ಆಧ್ಯಾತ್ಮ ಇದರಲ್ಲೆಲ್ಲ ಭಾಳ ನಂಬಿಕೆ ಅವನಿಗೆ. ಆಶ್ರಮ ಇವತ್ತೂ ರಾಮಕೃಷ್ಣ ಆಶ್ರಮಕ್ಕೆ ಇವತ್ತು ಬೆಂಗಳೂರಿಗೆ ಬಂದರೆ ಹೋಗ್ತಾನೆ ಅವನು. ರಾಮಕೃಷ್ಣ ಆಶ್ರಮಕ್ಕೆ ಹೋಗ್ತಾನೆ, ಅಲ್ಲಿ ಹೋಗಿ ಪ್ರೇಯರ್ ಮಾಡ್ತಾನೆ. ಯಾರಿಗೂ ಗೊತ್ತಿರಲ್ಲ, ಅವನು ತೋರ್ಪಡಿಸ್ಕೊಳ್ಳಲ್ಲ. ಅವನಿಗೆ ಸಿಂಪ್ಲಿಸಿಟಿ ಇವತ್ತೂ ಅವನು ತುಂಬ ಸಿಂಪ್ಲಿಸಿಟಿನ. ಅವನು ಮಾರುವೇಷದಲ್ಲೆಲ್ಲ ಬರ್ತಾಯಿದ್ರು. ಹೌದು, ನನ್ನ ಮನೆಗೆ ಬಂದೆ, ನನಗೆ ಗುರ್ತಿಡಿಲಿಲ್ಲ, ನಾನೇ ಗುರ್ತಿಡಿಲಿಲ್ಲ. ಒಂದು ಸರಿ ನನ್ನ ಮನೆಗೆ ಬಂದ್ಬಿಟ್ಟು ವಾಕಿಂಗ್ ಸ್ಟಿಕ್ ಹಾಕ್ಕೊಂಡು ಹಳೇದೊಂದು ಚೋಟ್ರ ಹಾಕ್ಕೊಂಬಿಟ್ಟಿದ್ದಾನೆ, ಒಂದು ಹಳೇ ಶೂ ಹಾಕ್ಕೊಂಡು ಬಂದ ಮನೆಗೆ. ಬಂದುಬಿಟ್ಟು ಬಾಗಿಲು ತಟ್ಟಿದ್ರು. ಇನ್ನೊಬ್ಬ ನನ್ನ ಫ್ರೆಂಡ್ ಜೊತೆಲಿ ಬಂದು ಬಾಗಿಲು ತಡ್ದ. ನಮ್ಮ ಫ್ರೆಂಡ್ ತೆಗ್ದ, ನಮ್ಮ ಫ್ರೆಂಡ್ ಬಂದವ್ರು ಕಣ, ಕೋಲಾರದಿಂದ ಬಂದಿದ್ದಾರೆ, ಏನೋ ಮಾತಾಡಬೇಕಂದ್ರು, ಅದಕ್ಕೆ ಕರ್ಕೊಂಬಂದು ಹೇಗಿದೆಯಾ ಅಂತ. ಸರಿ ಬಂದ ಅವನು ಮಂಕಿ ಕ್ಯಾಪ್ ಹಾಕ್ಕೊಂಡು ಎಲ್ಲ ಬಂದ. ನಾನು ಬನ್ನಿ ಒಳಗೆ, ನನ್ನ ಗುರ್ತೇಡಿಲ್ಲ, ಬನ್ನಿ ಒಳಗೆ ಕುಂತ್ಕೊಳ್ಳಿ ತಂದೆ. ಕುಂತ್ಕೊಂಡ್ಬಿಟ್ಟು ಟೋಪಿ ಎಲ್ಲ ಮಗನೇ ಗುರ್ತೇದಿಲ್ಲಿಲ್ವಲ್ಲ ನೀನು ಅದು. ಸೊ ಆ ಥರ, ಯಾಕೆಂದರೆ ಇಲ್ಲಿ ಪಾಪ್ಯುಲರ್ ಅಲ್ಲ, ಅವನು ರೋಡಿಗೆ ಬಂದರೆ ಓಡಾಡೋದು ಕಷ್ಟ ಅಂದ್ಬಿಟ್ಟು ಆ ಥರ ಬಂದ. ಬಟ್ ತುಂಬ ಜೀವನದಲ್ಲಿ ಕಷ್ಟಪಟ್ಟು ಮೇಲೆ ಬಂದಿದ್ದಾನೆ ಸರ್. ಈ ಪ್ರೈಮರಿ ಸ್ಕೂಲಲ್ಲಿ ಓದಬೇಕಾದ್ರೆ, ಕನ್ನಡ ಮಾಧ್ಯಮದಲ್ಲಿ ಓದಬೇಕಾದ್ರೆ 98% ಬಂದಿತ್ತು ಅದೆಲ್ಲ. ಸೋ ಮಚ್ ಆಫ್ ಅವನು ಎಷ್ಟು ಇಂಟೆಲಿಜೆಂಟ್ ಅಂತಂದರೆ ಹೇಳ್ತೀನಿ ಕೇಳಿ. ಅವನಿಗೆ 70 ವರ್ಷದಿಂದ ನಡೆದಿರೋದ್ರನ್ನ ಇವತ್ತು ಕೇಳಿ, ಇವತ್ತು ಹೇಳ್ತಾನೆ ಅವನು. ಮೆಮೊರಿ ಪವರು ಅದೆಲ್ಲ ತುಂಬ ಚೆನ್ನಾಗಿದೆ. ಅವನು ಈಸ್ ಎ ಇಂಟೆಲಿಜೆಂಟ್, ಅದರಲ್ಲೇನು ಅನುಮಾನನೇ ಇಲ್ಲ ಅವನಿಗೆ. ಇವತ್ತೂ ಅಷ್ಟೇ ಅವನು. ಸರ್, APS ಅಲ್ಲಿ ತಾವಿಬ್ಬರು ಒಟ್ಟಿಗೆ ವಿದ್ಯಾಭ್ಯಾಸ ಮಾಡಿದ್ದು. ಆ ಸಂದರ್ಭದಲ್ಲಿ ಯಾವುದೋ ಒಂದು ಸಬ್ಜೆಕ್ಟಲ್ಲಿ ಅವ್ರು ತುಂಬ ವೀಕ್ ಇದ್ದರು, ಅವ್ರು ಫೇಲ್ ಆಗಿದ್ದರು. ಅವಾಗೆಲ್ಲ ಬಿಡಿ, ಅವಾಗ ನೋಡಿ ಕನ್ನಡ ಅದು ಇದ್ದಿದ್ದು 6 ಸಬ್ಜೆಕ್ಟು: ಕನ್ನಡ, ಇಂಗ್ಲೀಷು, ಹಿಂದಿ, ಆಮೇಲೆ ಇದು ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸು. ಎಲ್ಲರೂ ಫೇಲ್ ಆಗಿದ್ವಿ. ನಾನು ಫೇಲ್ ಆಗಿದ್ದೆ, ಅವನು, ಎಲ್ಲರೂ ಫೇಲ್. ಅವಾಗ ಈಗ ನಮಗೆಲ್ಲ ಈ ವಿದ್ಯೆಗಿಂತ ನಮಗೆ ಆಟದ ಕಡೆ ಗಮನ ಜಾಸ್ತಿ. ಇವು ನಾಟಕ ನಾವೆಲ್ಲ ಆಟ ಆದಲ್ಲಿ ಫೇಲ್ ಆದ್ವಿ. ನೆಕ್ಸ್ಟ್ ಇಯರ್ ಪಾಸ್ ಆದ್ವಿ.
ನಿಜ ಅವ್ನು ಹೇಳ್ಕೊಂಡಿದ್ದು SKR ಅಂದ್ಬಿಟ್ಟು ಒಬ್ಬರು ಇಲ್ಲಿ ಗವಿಪುರಂ ಎಕ್ಸ್ಟೆನ್ಷನಲ್ಲಿ ಒಬ್ಬರು ಇದ್ದಿದ್ದರು, ಮ್ಯಾಥಮೆಟಿಕ್ಸ್ ತುಂಬ ಚೆನ್ನಾಗಿ ಮಾಡೋರು. ಅಲ್ಲಿ ಅವ್ರ ಅಣ್ಣ ಸೇರಿಸಿದ್ರು ಅವನಿಗೆ ಓದ್ಕೊಳ್ಳೋದಕ್ಕೆ ಇಂಗ್ಲೀಷ್ ಮೀಡಿಯಮ್ಗೆ. ಚೆನ್ನಾಗಿ ಪಾಸ್ ಆದ. ಆಮೇಲೆ ಪಾಪ ಓದೋಕ್ಕಾಗಲಿಲ್ಲ, PUC ಸೇರ್ದ. ಆಮೇಲೆ ಓದೋಕ್ಕಾಗಲಿಲ್ಲ. ದೇವರು ಅಲ್ಲಿಗೆ ಇಟ್ಟಿರ್ತಾನಲ್ಲ, ಅವ್ನಿಗೆ ಅಲ್ಲಿತ್ತು. ಅವ್ನು ಯೋಗ ಸಿನಿಮಾ ಯೋಗ ಇತ್ತು, ಹೋದ, ಸಕ್ಸಸ್ ಆದ. ಸೋಷಿಯಲ್ ಸರ್ವಿಸ್ ತುಂಬ ಮಾಡ್ತಾ ಇದ್ದಾನೆ. ಸ್ಟಿಲ್ ಈಸ್ ಡೂಯಿಂಗ್ ಈಸ್ ಸೋಷಿಯಲ್ ವರ್ಕ್. ಸರ್, ಇದು APS ಸ್ಕೂಲ್ನಲ್ಲಿ ಇರಬೇಕಾದ್ರೆ ಒಂದು ಇಂಟರ್ ಸ್ಕೂಲ್ ಕಾಂಪಿಟೇಷನಲ್ಲಿ ಅವರು ನಾಟಕ ಏನೋ ಮಾಡಿ ಫಸ್ಟ್ ಪ್ರೈಸ್ ಬಂದಿತ್ತು. ಹೌದು, ನಿಜ. ಅದು ಒಂದು ನಾಟಕ, ಕರೆಕ್ಟಾಗಿ ಆ ನೇಮ್ ಗೊತ್ತಿಲ್ಲ ನನಗೆ. ಶಂಕರಾಚಾರ್ಯ ಮತ್ತು ಅವರೇ ಹೇಳಿದ್ರು ಅದ್ರ ಚಾಂಡಲ ಪಾತ್ರ ಮಾಡಿದ್ರು ಅವರಲ್ಲಿ. ಆವಾಗ ನನಗೆ ಅದು ಗೊತ್ತಿಲ್ಲ. ಅವನು ಮಲ್ಲಿಕಾಫರ್ ರೋಲ್ ಒಂದು ಸಾರಿ ಮಾಡಿದ್ದ, ವೀರಬಲ್ಲಾಳ ಮಲ್ಲಿಕಾಫರ್ ರೋಲ್ ಮಾಡಿದ್ದ. ಇವನು ಮಲ್ಲಿಕಾಫರ್ ರೋಲ್ ಮಾಡಿದ್ದ, ತುಂಬ ಚೆನ್ನಾಗಿ ಮಾಡಿದ್ದ. ಈಸ್ ಅ ವೆರಿ ಗುಡ್. ಇದು ಅದರಲ್ಲೆಲ್ಲ ಏನು ಮಾತಾಡೋಂಗಿಲ್ಲ. ಅವಾರ್ಡೆಲ್ಲ ಬಂದಿದೆ ಅವನಿಗೆ. ಸಿನಿಮಾ ಇದು ಅವನಿಗೆ ಐಡಿಯಾನೇ ಇರಲಿಲ್ಲ. ನಾನು ಸಿನಿಮಾಗೆ ಹೋಗ್ತೀನಿ, ಸಿನಿಮಾಗೆ ಬರ್ತೀನಿ. ಅವ್ನಿಗೊಂದು ನಾಟಕದ್ದು ಒಂದು ಹುಚ್ಚಿತ್ತು. ಮತ್ತು ಈವನ್ ಅವನು ತಮಿಳ್ನಾಡಿಗೆ ಹೋದಾಗಲೂ ನಾನೇನು ಹೀರೋ ಆಗಿಬಿಡ್ತೀನಿ, ಏನೋ ಒಂದು ರೋಲ್ ಸಿಗುತ್ತೆ ಸಿನಿಮಾದಲ್ಲಿ ಮಾಡ್ತೀನಿ, ಚೆನ್ನಾಗಿ ಪಾಪ್ಯುಲರ್ ಆಗ್ಬೋದು ಅನ್ನೋ ಒಂದು ಇದರಿಂದ ಹೋದ. ಅವನು ಈ ಥರ ಎಲ್ಲ ಆಗ್ತಿದ್ದಲ್ಲ, ಅವ್ನು ದೇವ್ರದಯ ರಾಘವೇಂದ್ರ ಸ್ವಾಮಿಗಳು ಅವ್ನಿಗೆ ಆಶೀರ್ವಾದ. ನಾವೆಲ್ಲ ಒಟ್ಟಿಗೆ ಸೀತಾಪತಿ ಅಗ್ರಹಾರ ಟೆಂಪಲ್ ಇದೆ ಇಲ್ಲಿ ಚಾಮರಾಜಪೇಟೆಯಲ್ಲಿ, ರೆಗ್ಯುಲರಾಗಿ ಹೋಗ್ತಿದ್ವಿ. ಪ್ರತಿ ಗುರುವಾರ ಹೋಗ್ತಿದ್ವಿ ನಾವು, ಚೆನ್ನಾಗಿದ್ವಿ. ಆಮೇಲೆಲ್ಲ ಒಟ್ಟಿಗೆ ಸಿನಿಮಾಗೆ ಹೋಗ್ತಾಯಿದ್ವಿ. ಆಮೇಲೆ ನಾವು ಚೆನ್ನೈಗೆ ಇವತ್ತು ಹೋದರೆ ಪಾಯ್ಸ್ ಗಾರ್ಡನ್ನಲ್ಲಿ ಅವನ ಮನೆಗೆ ನಾವೆಲ್ಲ ಫ್ರೆಂಡ್ಸ್ಗಳೆಲ್ಲ ಹೋಗೋದು. ಅವನು ಎಲ್ಲರನ್ನು ಬೇರೆ ಕಡೆ ರೂಮ್ಗಳು ಮಾಡಿದ್ರು ಫ್ರೆಂಡ್ಸ್ಗೆ ಅವನ ಮನೆಯೊಳಗೆ ಇಟ್ಕೊಳ್ತಾನೆ. ಊಟ ತಿಂಡಿ ಅವನ್ನೆಲ್ಲ ಕರ್ಕೊಂಡು ಹೋಗ್ತಾನೆ. ಯಾವುದೋ ನಾವು 5 ಸ್ಟಾರ್ ಹೋಟ್ಲು ನೋಡಿದ್ದೆ ರಜನಿಕಾಂತಿಂದ. ಸತ್ಯ ಹೇಳ್ತೀವಿ, ಇವತ್ತು ನಾವು 5 ಸ್ಟಾರ್ ಅಂದರೆ ಹೈ-ಫೈ ಹೋಟೆಲ್ ನಾವು ನೋಡೇ ಇಲ್ಲ, ಅವನೇ ಕರ್ಕೊಂಡೋಗಿರೋದು. ನಮ್ಗೆ ಅವಾಗ ಹೋಟ್ಲುಗಳೇ ನೋಡಿರಲಿಲ್ಲ, ನಾವು ಒಳಗೆ ಹೋಗ್ತಾ ಇರಲಿಲ್ಲ. ನಮಗೆ ಈಗ ದುಡ್ಡಿಲ್ಲ ನಮ್ಮ ಹತ್ರ, ನಮ್ಗೆ ತೋರಿಸ್ದವನೇ ಶಿವಾಜಿ. ಸರ್, ಈಗ ರಜನಿಕಾಂತ್ ಅವರು ಒಂದಿಷ್ಟು ಸಮಯ ಇಲ್ಲಿ ಬೆಂಗಳೂರಿನಲ್ಲಿ ಕಂಡಕ್ಟರ್ ಆಗಿ ಕೂಡ ಕೆಲಸ ನಿರ್ವಹಿಸಿದ್ರು. ಆ ದಿನ ಫಸ್ಟು ಭಾಳ ಹಿಂದೆ 10A ಅಂತ ಇತ್ತು, 10A ಅಂತ ಇತ್ತು. ಅದು ಶ್ರೀನಗರದಿಂದ ಇದಕ್ಕೆ ಹೋಗೋದು ಸಿಟಿ ಮಾರ್ಕೆಟ್ಗೆ, ಅದರಲ್ಲಿ ಮಾಡ್ದ. ಆಮೇಲೆ ಇನ್ನೊಂದು ಇದು ಕಲಾಸಿಪಾಳ್ಯದಿಂದ ಇದಕ್ಕೆ ಹೋಗೋದದು ಯಾವುದದು JP ನಗರ ಹತ್ರ ಯಾವುದೋ ಒಂದು ಹಳ್ಳಿ, ಅದೇನೋ ಈಗೆಲ್ಲ ಇದಾಗ್ಬಿಟ್ಟಿದೆ, ಅವಾಗೇನೋ ಹಳ್ಳಿ ಅದು ಹೇಳ್ತಿದ್ರು. ಅಲ್ಲಿಗೆ ಹೋಗೋದು. ಅದರಲ್ಲೇ ರಾಜ್ ಬಹದ್ದೂರು ಡ್ರೈವರು, ಇವನು ಕಂಡಕ್ಟ್ರು. ಅದು ಆಮೇಲೆ. ಅದಕ್ಕೂ ಮುಂಚೆ ನಾನು ಇನ್ನೊಬ್ಬರು, ಇವರು ನಮ್ಮೆಲ್ಲರಿಗಿಂತ ಒಬ್ಬರು ರಾಜಾರಾವ್ ಅಂದ್ಬಿಟ್ಟು ಒಬ್ಬರು ಬ್ರಾಹ್ಮಣ್ಣು, ಶಾನ್ಭೋಗ್ರು ಮಗ. ಅವ್ರ ಮನೆಯೊಳಗೆ ನಾವೆಲ್ಲ ಸೇರ್ತಿದ್ವಿ. ಅವ್ರ ಮನೆಯಲ್ಲೇ 4th ಕ್ರಾಸಲ್ಲೇ ಇದೆ, ಅವ್ರ ಮನೇಲಿ ಸೇರ್ತಿದ್ವಿ. ಆಮೇಲೆ ಅಲ್ಲಿಗೆ ಒಬ್ಬರು ಆದಿಶೇಷ್ ಅಂತ ಒಬ್ಬರು ವೈಶ್ಯಾಸ್ ಶೆಟ್ರು, ಅವರು ಬರೋರು. ನಾವು 3 ಜನ ಯಾವಾಗಲೂ, ನಾನು ಶಿವಾಜಿ, ನಾವು 3 ಜನ ನಾವೆಲ್ಲ ಒಟ್ಟಿಗೆ ಇರ್ತಿದ್ವಿ. ಎಲ್ಲ ಒಟ್ಟಿಗೆ ಓಡಾಡ್ಕೊಳ್ತಿದ್ವಿ, ಸಿನಿಮಾಗೆ ಹೋಗ್ತಿದ್ವಿ, ಹೋಟ್ಲಿಗೆ ಹೋಗ್ತಿದ್ವಿ, ಚೆನ್ನಾಗಿದ್ವಿ. ಆಮೇಲೆ ನಮ್ಮನೆ ಯಾವತ್ತಾದ್ರೂ ಒಟ್ಟಿಗೆ ಬಣ್ಣ ಹಚ್ಚಿದ್ರೆ ಸರ್? ನಾನು ಬಣ್ಣ ಹಚ್ಚಿಲ್ಲ. ನಾನು ನಾಟಕ ನಾನು ಆಡಿ, ನಾನು ಸ್ಪೋರ್ಟ್ಸ್ ಕಡೆ ನಾನು ಸ್ಪೋರ್ಟ್ಸ್ ಕಾನ್ಸಂಟ್ರೇಟ್ ಮಾಡ್ತಿದ್ದೆ. ಅವನು ಇದು ನಾಟಕ ಇದೆಲ್ಲ ಅವನಿಗೆ ಅದರಲ್ಲಿ ಅದೇ ಒಬ್ಬೊಬ್ರಿಗೆ ಒಂದೊಂದು ಇದಿರ್ತಲ್ಲ. ನಾನು ಕ್ರಿಕೆಟು ಆ ಥರ ಹೋಗಿದೆ, ಅವ್ನು ನಾಟಕ ಅದೆಲ್ಲ ಹೋದ. ಈಗ ಲಾಸ್ಟ್ ಟೈಮ್ ಯಾವಾಗ ಸರ್ ಇದಾಗಿದ್ದು? ನಾವು ಸತ್ಯ ಹೇಳಬೇಕು ಅಂದರೆ, ನಾವು ನೋಡಿ ಫೋನ್ನಲ್ಲಿ ಸಿಗ್ತಾನೆ, ಬಟ್ ಅವನಿಗೆ ಈಗ ಸದ್ಯಕ್ಕೆ ನಿಮಗೆಲ್ಲ ಗೊತ್ತಿರ್ಬೋದು, ಪಾಪ ಅವ್ನು ಬ್ಯುಸಿ ಇದ್ದಾನೆ. ಈಗ ಅವನು ಯಾರಿಗೂ ನಮಗೆ 2 ವರ್ಷದ ಮೇಲೆ ಆಯ್ತು ಅವ್ನು ಸಿಕ್ಕಿ, ಬಟ್ ಫೋನಲ್ಲಿ ಮಾತಾಡ್ತೀವಿ. ಬೆಂಗಳೂರಿಗೆ ಬಂದ ಮೇಲೆ ಅವರು ಯಾವ ಹೋಟ್ಲಿಗೆ ಹೋಗ್ತೀರಿ ಸರ್? ಗಾಲ್ಫ್ ಕ್ಲಬ್ ಹತ್ರ ಒಂದು ಮನೆ ಇದೆ, ಒಂದು ಅಯ್ಯರ್ದೊಂದು ಅಪಾರ್ಟ್ಮೆಂಟ್ ಇದೆ, ಅಲ್ಲಿ ಇರ್ತಿದ್ದ. ಈಗ ಅಲ್ಲಿಗೆ ಬರ್ತಿಲ್ಲ ಅವನು. ಏರ್ಪೋರ್ಟ್ ಹತ್ರ ಒಂದು ಅವನು, ಆಮೇಲೆ ಇನ್ನು ತೆಲುಗು ಆ್ಯಕ್ಟ್ರುಗಳು ಒಂದಿಬ್ಬರು ಅದೆಲ್ಲ ತೊಗೊಂಡಿದ್ದಾರೆ, ಅಲ್ಲಿ ಇರ್ತಾನೆ. ಅಲ್ಲ ಸರ್, ಈಗ ಬೆಂಗಳೂರಿಗೆ ಬಂದಾಗ ಅವ್ರದ್ದು ಫೇವ್ರೆಟ್ ಪ್ಲೇಸ್ ಯಾವುದು? ಅವ್ರದ್ದು ಯಾವ ಹೋಟ್ಲಿಗೆ ಹೋಗ್ತಾರೆ ಟೀ ಕುಡಿಬೇಕು? ಫೇವ್ರೆಟ್ ಪ್ಲೇಸ್ ಅಂತ ಅಂದರೆ ಅವನಿಗೆ ಆ್ಯಕ್ಚುಲಿ ಫೇವ್ರೆಟ್ ಪ್ಲೇಸ್ ಅಂದರೆ ನಮ್ಮ ನರಾರಿ ಗುಡ್ಡ ಇಲ್ಲಿಗೆ ಬರ್ತಾನೆ. ಅವನು ಸ್ಕೂಲ್ ಹತ್ರ ಬರ್ತಾನೆ. ಆ ಥರ ಅಂತ ಫೇವ್ರೆಟ್ ಪ್ಲೇಸ್ ಅಂತ ಏನಿಲ್ಲ ಅವನಿಗೆ. ಅಲ್ಲ, ಈಗ ಕೆಲವರಿಗೆ ಕೆಲವು ಹೋಟ್ಲುಗಳು ತುಂಬ ಇರುತ್ತೆ, ಆ ಥರ ಏನು ಹೋಟೆಲ್ಲು ಆ ಥರ ಎಲ್ಲ ಅವನಿಗೆ ಅವೆಲ್ಲ ಇಲ್ಲ ಅವನಿಗೆ. ಅವ್ನು ಎಲ್ಲಿ ಒಳ್ಳೆ ಫುಡ್ ಸಿಗುತ್ತೋ ಅವ್ನಿಗೇನು ಇಂಥದ್ದಂಥದ್ದೆಲ್ಲ, ಅವನು ಎಲ್ಲದಕ್ಕೂ ರೆಡಿ.
ಅವನು ನಮ್ಮ ಹತ್ರ ಹೇಳೋನು ಈ ಸಿನಿಮಾ ಸಿಗಲಿಲ್ಲ ಅಂದರೆ ನನಗೆ ಏನಾಗಬೇಕು, ಚಾಪೆ ಒಂದಿದ್ರೆ ಸಾಕು, ನೆಲದಲ್ಲಿ ಮಲಿಕೊಳ್ತೀನಿ ಅನ್ನೋ ಇದವನು. ನನಗೇನು ಒಂದು ಚಾಪೆ ಕೊಡಲಿ, ನೆಲದಲ್ಲೇ ಮಲಿಕೊಳ್ತೀನಿ, ನನಗೇನು ಹಾಸಿಗೆ ದಿಮ್ಮಬೇಕು, ಆ ಥರ ಕ್ಯಾರೆಕ್ಟರ್ ಒಂದು. ಸೊ ಅವ್ನಿಗೆ ಇಂಥ ಹೋಟಲ್ಲು ಅಂಥ ಹೋಟಲ್ಲು, ಅವನಿಗೆ ಕಾರ್ ಕ್ರೇಜು ಅದೆಲ್ಲ. ಈಗೇನೋ ಸ್ವಲ್ಪ ಮಕ್ಳುಗಳು ದೊಡ್ಡವರು ಆದಮೇಲೆ ಕಾರು ಅದು ಇದು ತೊಗೊಂಡಿದ್ದಾರೆ. ಅವನಿಗೆ ಕಾರ್ ಕ್ರೇಜ್ ಅದೆಲ್ಲ ಏನಿಲ್ಲ. ಅವನಿಗೆ ಹಳೇದು ಇಂಪಾರ್ಟೆಂಟ್ ಒಂದು ಫಿಯೇಟ್ ಇವತ್ತು ಅವ್ನ ಮನೆ ಒಳಗಿದೆ. ಅದು ಅವನು ಫಸ್ಟು ತೊಗೊಂಡಿದ್ದು. ಇವತ್ತು ಸ್ಟಿಲ್ ಅವ್ನ ಮನೆಗೆ ಹೋದರೆ ನೋಡ್ಬೋದು. ಅವನು ಒಂದೊಂದು ಸರಿ ಬೇಜಾರು ಕಾರ್ ತೊಗೊಂಡು ಹೋಗ್ತಾನೆ ಅವನು. ಸರ್, ಈಗ APS ಅಲ್ಲಿ ಈ ಥರದೊಂದು ಎಲ್ಲ ಹಳೆ ವಿದ್ಯಾರ್ಥಿಗಳ ಒಂದು ಸಮ್ಮೇಳನ ಆಗ್ತಾ ಇದೆ, ಎಲ್ಲ ಹಳೆ ವಿದ್ಯಾರ್ಥಿಗಳು ಮತ್ತೆ ಸೇರ್ತಾ ಇದ್ದೀವಿ ಅಂತ ಹೇಳಿದಾಗ ತಾವು ಕೂಡ ಏನಾದರೂ ಫೋನ್ ಮಾಡಿದ್ರಾ ಈ ಥರ ಕರೀಲಿಕ್ಕೆ ಅಂತ ಹೇಳಿ ಸಂಪರ್ಕಿಸೋ ಪ್ರಯತ್ನ ಮಾಡಿದ್ವಿ? ಫೋನೇನು ಮಾಡಿದ್ವಿ. ಅಲ್ಲಿ ಏನಾಗ್ಬಿಟ್ಟಿದೆ ಗೊತ್ತಾ, ಅವನ ಹತ್ರ ಮೊಬೈಲ್ ಇಲ್ಲ. ಬೇಸಿಕಲಿ ಈ ಡೋಂಟ್ ಹ್ಯಾವ್ ಮೊಬೈಲ್. ಅವನ ಹತ್ರ ಮೊಬೈಲ್ ಫೋನ್ ಇಲ್ಲ. ಲ್ಯಾಂಡ್ ಫೋನಿಗೆ ಮಾಡಬೇಕು. ಲ್ಯಾಂಡ್ ಫೋನ್ ಅಂದರೆ ಒಂದು ರಿಸೆಪ್ಷನ್ ಕೌಂಟ್ರ್ ಒಂದು ಮಾಡ್ಕೊಂಡಿದ್ದಾನೆ ಮನೆ ಒಳಗೆ. ಎತ್ಕೊಂಡು ಹೇಳ್ತಾರೆ. ಆಮೇಲೆ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಫೋನ್ ಮಾಡ್ತಾನೆ. ಸ್ವಲ್ಪ ಹೊತ್ತು ಆದಮೇಲೆ ಫ್ರೀ ಇದ್ದರೆ ಫೋನ್ ಮಾಡ್ತಾನೆ. ಏನಪ್ಪ, ಏನು ಫೋನ್ ಮಾಡಿದಿರಿ, ಏನು ಚೆನ್ನಾಗಿದೆಯಾ ಮರಿ ಅಂತ ಮಾತಾಡ್ದವನು. ಏನು ಮರಿ, ಚೆನ್ನಾಗಿದ್ದೀರಾ? ಹಾಂ ಸರಿ, ಬಂದಾಗ ಸಿಗ್ತೀನಿ, ಮತ್ತೆ ಆರಾಮ ಅಷ್ಟು. ಅವ್ನು ಮುಂಚಿನಿಂದನೂ ಹಂಗೇನೆ. ನಮಗೆ ಜೊತೆಲಿದ್ದಾಗಲೂ ನಾವು ಫಿಲಮ್ ಆ್ಯಕ್ಟ್ರ್ ಅಶೋಕ್, ನಾವು ಅಶೋಕ್ ಅಂತಲೇ ಕರೆಯೋಲ್ಲ, ಅವನಿಗೆ ವೇಣು ಅಂತ ಕರೆಯೋದು. ಫಿಲ್ಮ್ ಆ್ಯಕ್ಟ್ರ್ ಅಶೋಕು, ವೇಣು ಅಂತ ಕರೆಯೋದು. ಅವನ್ನ ನಾವೆಲ್ಲ ಒಟ್ಟಿಗೆ ಸೇರ್ತಿದ್ವಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಸದ್ಯಕ್ಕೆ ಇವಿಷ್ಟು ರಜನಿಕಾಂತ್ ಅವರ ಜೊತೆಗಿನ ಒಡನಾಟವನ್ನು ನಮ್ಮ ಜೊತೆಗೆ ಪ್ರಕಾಶ್ ಅವರು ಹಂಚಿಕೊಂಡಿದ್ರು. ಬಹಳ ಬೆಂಗಳೂರಿನಲ್ಲಿದ್ದಾಗಲೂ ಕೂಡ ಅವರು ಅಷ್ಟೇ ಸೌಜನ್ಯದಿಂದ ಇದ್ದರು. ಈಗ ತುಂಬ ಸೂಪರ್ ಸ್ಟಾರ್ ಆದ ಬಳಿಕವೂ ಕೂಡ ಅದೇ ರೀತಿಯಾದಂಥ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ. ಈಗಲೂ ಕೂಡ ಆ ದಿನಗಳನ್ನು ಮೆಲುಕು ಹಾಕ್ತಾರೆ ಅನ್ನುವಂಥ ಮಾತುಗಳನ್ನು ಪ್ರಕಾಶ್ ಅವರು ನಮ್ಮ ಜೊತೆಗೆ ಹಂಚಿಕೊಂಡ್ರು. ಕ್ಯಾಮ್ರಾ ಪರ್ಸನ್ ಜಗದೀಶ್ ಜೊತೆ ಸ್ವಸ್ತಿಕ್ ಕನ್ಯಾಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.